ನಮ್ಮಮ್ಮ ಹೆವಿ ಕುಲ್ಲಿ ಗೈಸ್. ನಮ್ಮಮ್ಮ ಹುಬ್ಳಿಲಿ ಒಂದು ಕುಲ್ಲಿ ಇದ್ರೆ ಇದು 2 ಕುಲ್ಲಿ. 300K ಸಬ್ಸ್ಕ್ರೈಬರ್ ಆದ್ಮೇಲೆ ರಿವೀಲ್ ಮಾಡ್ತೀನಿ. ಓಕೆ, ಎಲ್ಲ ಇದನ್ನ ನೋಡಿ ಮೋಸ ಹೋಗ್ಬೇಡಿ ಗೈಸ್. ನಮ್ಮ ಮನೇಲಿ ಯಾರನ್ನೇ ಮೀಟ್ ಆಗಲಿ ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಮಾತಾಡ್ಸ್ತಾರೆ. ಎಷ್ಟು ಮಾಡಿದೆ ಶಾಪಿಂಗ್? ಅವ್ರು ಹೇಳಿದ್ರಲ್ಲ ಇನ್ನು ಪಾಪ ನಿಜನೇ ಐತೆ ಬಿಡು. ಡೋಂಟ್ ವರಿ ಅಕ್ಕ, ಯುಕ್ತ ಇಸ್ ವೆರಿ ಸ್ಟ್ರಾಂಗ್ ಅಲ್. ಎಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ನಾನು ದೇವ್ರಿಗೆ ಪೂಜೆ ಮಾಡಿ, ಅದಕ್ಕೆ ಇವತ್ತು ನಾನೇ ಪೂಜೆ ಮಾಡಿದೇನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತು. ಆ್ಯಂಡ್ ಯಾರೋ ಒಬ್ಬರು ಹೇಳಿದರು ಓಂ ದಮ್ ಧನ್ವಂತರೇ ನಮಃ ಅಂತೇಳಿ 108 ಸಲ ಜಪಿಸಿ ಬೇಗ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಸೊ ನೋಡೋಣ ಯಾರೇನು ಹೇಳ್ತಾರೋ ಅದನ್ನು ಒಂದು ಸ್ವಲ್ಪ ಮಾಡೋಣ ಅಂತೇಳಿ ಇವತ್ತು ಮಾಡಿದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಯು ಫೀಲಿಂಗ್ ನೌ? ಚೆನ್ನಾಗಿದೆಯಾ? ಸುಸ್ತು ಕಮ್ಮಿ ಆಯಿತಾ? ವೆರಿ ಗುಡ್. ಇವತ್ತಂಗೆ ಸುಸ್ತು ಕಮ್ಮಿ ಆಗಿದೆ. ನನಗೆ ಯಾಕೋ ಬೆಳಗ್ಗೆಯಿಂದ ಸುಸ್ತಾಗ್ತಾಯಿದೆ. ಆ್ಯಕ್ಚುಲಿ ತಿಂಡಿ ಏನೂ ಮಾಡಿಲ್ಲ, ಎಷ್ಟು ತಿಂಡಿ ಮಾಡಬೇಕು. ಈಗ ಏನಾದರೂ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ಮಾಡಿಬಿಡ್ತೀನಿ ತಿಂಡಿ. ಇವತ್ತು ಸ್ವಲ್ಪ ಕೆಲಸ ಇತ್ತು ಆಚೆ. ಸೊ ನಾನು, ಪಿಂಕಿ, ಆಮೇಲೆ ಯುಕ್ತ, ಆಂಟಿ, ನಾವು 4 ಜನನೂ ಹೊರಟ್ವಿ ಆಟೋದಲ್ಲಿ. ಎಲ್ಲಿ ಅಂತೇಳಿ ತೋರಿಸ್ತೀನಿ ನಾನು. ಪಿಂಕಿ ಮದುವೆ ಆಗ್ತಿದ್ದೀನಿ, ನಾನೊಂದಷ್ಟು ಸೀರೆ ತೊಗೋಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ಲು. ಸೊ ಅದಕ್ಕೆ ಇವತ್ತು ಎಲ್ಲರೂ ಫ್ರೀಯಾಗೇ ಇದ್ವಿ. ಆ್ಯಂಡ್ ಯುಕ್ತ ಕೂಡ ಸ್ವಲ್ಪ ಆರಾಮ್ ಅನಿಸಿದ್ಲು ಅಂತೇಳಿ ಸ್ವಲ್ಪ ಸುದರ್ಶನ್ಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ನಾನು ಸೆಲೆಕ್ಟ್ ಮಾಡಿದ ಸೀರೆ ಪಿಂಕಿಗೋಸ್ಕರ. ಅವಳಿಗೆ ಕಲರ್ ಇಷ್ಟ ಆ್ಯಕ್ಚುಲಿ, ಆ್ಯಂಡ್ ಅವಳ ಫೇಸಿಗೆ ಚೆನ್ನಾಗಿ ಕಾಣುತ್ತೆ. ಪ್ರಮೋಷನ್ ಜೋರು, ಶಾಪಿಂಗ್ ಜೋರು. ಆಯ್ತು. ಸೊ ಗಾಯ್ಸ್, ಇವಾಗ ಇಲ್ಲಿ ಏನಾದರೂ ತಿನ್ನೋಣ ಅಂತ ಬಂದು ಯುಕ್ತಂಗೆ ಬಾಯಿ ಕೆಟ್ಟೋಗ್ಬಿಟ್ಟೈತಪ್ಪ, ಅದಕ್ಕೆ ಸ್ಯಾಂಡ್ವಿಚ್ ಕೊಡ್ಸಿದ್ವಿ ತಿನ್ನು ಹೋಗಿ ಅಂದ್ಬಿಟ್ಟು. ತೆಂಗಾಯಿ ಟೇಸ್ಟ್ ಹಿಂಗೆ ಹೆಜ್ಬಿಡ್ತೀನಿ. ಎಷ್ಟು ಮಾಡಿದೆ ಶಾಪಿಂಗ್? 3,000 ರೂಪಾಯಿ ಮಾಡ್ದ ಆಂಟಿ. ಬರೀ 3,000 ರೂಪಾಯಿ. 30,000 ಮಾಡಿಡಮ್ಮ. 3,000 ಜಾಸ್ತಿ. ಮದುವೆ ಆಗ್ತಿದೆ ಅಂತ ಫುಲ್ ಖುಷಿಯಾಗಿ ಅಕ್ಕ ಸೀರೆ ಶಾಪಿಂಗ್ ಮಾಡೋಳೆ. ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಯಾವ್ಯಾವ ಸೀರೆ ತೊಗೊಂಡಿದ್ದಾಳೆ ಅಂತ ಕ್ಲೀನಾಗಿ ಅಂತ. ಬಿಲ್ಲು ಎಷ್ಟು ಬಿಲ್ ಮಾಡೋಳೆ? ಶಾಪಿಂಗ್ ಜೋರು. ಮದುವೆ ಆಗ್ತಿರೋ ಖುಷಿಗೆ ನೋಡಾಕ. ಮದುವೆ ಎಲ್ಲ ಆಷಾಢ ಸೇಲ್ ಅಂತ ಬರೀ 900 ರೂಪಾಯಿ ಬಿಲ್ ಮಾಡಿರೋದು. ಎಷ್ಟು ಮಾತಾಡ್ತೀಯ? 1 2 3 4 5 6 7 8 ಇದೇನೇನಿದೆ ಗೈಸ್? ಇನ್ನು ನೀವು ಕೊಡ್ಸೋದು ಬಾಕಿ ಇದೆ ಗೈಸ್. ಇದು ನಂದು. ನಾವು ಮದುವೆ ಹತ್ರ ಬಂದಾಗ ಕೊಡಿಸ್ತೀವಿ, ಇಷ್ಟು ಬೇಗ ಕೊಡ್ಸೇವೆ ನಾವು. ಇದೊಂದು ಇದೊಂದಿದೆ. ಎಲ್ಲ ಇದನ್ನ ನೋಡಿ ಮೋಸ ಹೋಗ್ಬೇಡಿ ಗೈಸ್. ಇಲ್ಲಿ ಪಿಕ್ಚರ್ ಬೇರೆನೇ ಇದೆ. ನಾನು ಪ್ರಮೋಟ್ ಮಾಡ್ತಿಲ್ಲ, ನಾನು ಹಂಗನ್ಕೊಂಡೆ ಬಂದಿದ್ದು, ಬಟ್ ಪಿಕ್ಚರ್ ಬೇರೆನೇ ಇದೆ. ಸುಮ್ಮನೆ 50% ಆಷಾಢ ಸೇಲು ಅಷ್ಟೇ, ಏನೂ ಇಲ್ಲ ನೋಡಿ. ಪರಿಶ್ರಮ ಕೊಚ್ಚೆಯಲ್ಲಿ ಸುಟ್ಟಿರೋದು ಬಸ್ಸು ಆಂಟಿ ಸತ್ಯ ಹೇಳ್ತಾರೆ. ಆಂಟಿ ಹೇಳಿ. ಮಳೆ ನಿಂದಿರೋದಲ್ಲಮ್ಮ, ಮಳೆ
ಹೇಳ್ತೀನಿ. ನಾವು ಆಟೋದಲ್ಲಿ ಕುಂತಿದ್ವಿ, ಮನೆ ಕೆಳಗೆಲ್ಲ ಫುಲ್ ನೀರಿತ್ತು. ಒಂದ್ ಬಸ್ಸು ಜೋರಾಗಿ ಹೋಗ್ಬಿಡ್ತು, ಅಲ್ಲಿಗೆ ಕೆಚಪ್ ಬಾಯ್ 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 ಬಾಯ್. ಇವಾಗ ನಾವು ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾಳೆಯಿಂದ ಯುಕ್ತನ ಸ್ಕೂಲಿಗೆ ಕಳ್ಸೋಣ ಅಂದ್ಕೊಂಡೆ. ಅದಕ್ಕೆ ಯಂತ್ರ ಒಂದು ಹಾಕ್ಸ್ಕೊಬಂದ್ಬಿಡೋಣ ಇವತ್ತು, ಹೋಗಿ ಪೂಜೆ ಮಾಡಿಸಿ. ಆದರೆ ಅವಳ ಹೆಸರಲ್ಲಿ ದೃಷ್ಟಿನೂ ತೆಗ್ಸಿ ನಾಳೆಯಿಂದ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಪ್ಪ ನಾಳೆ ಕಳಿಸ್ಬೇಡ ಅಂತ ಅಂದವ್ರೆ, ಬಟ್ ಹುಷಾರಾದರೆ ಕಳಿಸ್ತೀನಿ, ಇಲ್ಲಾಂದರೆ ನಾಳೆ ದಿನ ಇಟ್ಕೊಂಡು ಒಂದೇ ಸಲ ಬುಧವಾರ ಕಳಿಸ್ತೀನಿ. ಇವತ್ತು ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಪಿಂಕಿನೂ ಬರ್ತಾ ಇದ್ದಾಳೆ, ಆಮೇಲೆ ಯುಕ್ತ ಬರ್ತಾ ಇದ್ದಾಳೆ, ಆಂಟಿ ಅಂಕಲ್ ಕೂಡ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ, ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಕುಲ್ಲು ಬಿಟ್ರೆ ದಪ್ಪ ಆಗದ್ ನನಗೆ, ನನಗೆ ಕುಲ್ಲೇ ಇಲ್ಲ, ಅದಕ್ಕೆ ಇಷ್ಟು ದಪ್ಪ ಇದ್ದೀನಿ. ನಾನು ತಳ್ಳಿಗಾಗಿದೆ ಅವಾಗ ನನಗೆ ಕುಲ್ಲು ಬಂದ್ಬಿಟ್ಟಿತ್ತು, ಇವಾಗ ನಾನು ಕುಲ್ ಬಿಟ್ಟಿದ್ದೀನಿ ಮತ್ತೆ ದಪ್ಪ. ಅಲ್ಲ ನೀವೇ ಹೇಳ್ರಿ, ಇವ್ರಿಗೆ ಕುಲ್ ಬುದ್ಧಿ ಐತೆ, ನನಗೆ ಕುಲ್ ಬುದ್ಧಿ ಐತೆ, ನೀವೇ ಹೇಳ್ಬಿಡಿ ಗೈಸ್. ನಮ್ಮಮ್ಮ ಹೆವಿ ಕುಲ್ಲಿ ಗೈಸ್. ನಮ್ಮಮ್ಮ ಹುಬ್ಳಿಲಿ ಒಂದು ಕುಲ್ಲಿ ಇದ್ರೆ ಇದು ಎರಡನೇ ಕುಲ್ಲಿ. ನೋಡಿ ಗೈಸ್, ಅವಳಿಗೇನ ಕಮೆಂಟ್ ಮಾಡ್ರಿ, ನನಗೇನ ಕಮೆಂಟ್ ಮಾಡ್ರಿ. ಪಾರ್ಸಲ್ಲ ಮಸ್ತ್ ಐತಿ, ಹಿಂಗ ಐತಪ್ಪ, ರಗಡೆ ಐತಿ, ನನ್ನೆಲ್ಲ ಟುಸ್ಪಟಾಕಿ ಆಗಿದ್ಲು. ಇವತ್ತು ಚಿಗುರು ಬಿಟ್ಟಾಯ್ತು. ಹಾಯ್. ಇವತ್ತು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ಅವಳಿಗೆ ಯಂತ್ರ ಹಾಕ್ಸಿ ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತೇಳಿ. ಆ್ಯಂಡ್ ಇವತ್ತು ಪಿಂಕಿ ಕೂಡ ತುಂಬ ದಿನದಿಂದ ಸೀರೆ ತೊಗೋಬೇಕು ಅಂತ ಇದ್ಲು. ಸೊ ಮಲ್ಲೇಶ್ವರಂ ಸುದರ್ಶನ್ಗೆ ಹೋಗಿ ಅವಳೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಅದು ಮುಗಿಸ್ಕೊಂಡು ಆ್ಯಕ್ಚುಲಿ ನಾಳೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗೋದು. ಬಟ್ ಇವತ್ತು ಮಳೆ ಬೇರೆ ಬಂತಲ್ಲ, ಜನ ಜಾಸ್ತಿ ಇರಲ್ಲ, ಇವತ್ತೇ ಹೋಗ್ಬಿಡೋಣ. ಆಮೇಲೆ ಏನೇ ಒಂದು ಈ ತಡೆ ಹೊಡೆ ಕೆಲಸ, ದೃಷ್ಟಿ ತೆಗ್ಸೋದು ಏನೇ ಇದ್ದರೂ ಈ ಮಂಗಳವಾರ ವಾರದ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಮತ್ತೆ ಹೇಳ್ತಾಯಿದ್ರು. ಸೊ ಅದಕ್ಕೆ ಇವತ್ತೇ ಹೋಗ್ಬಿಡೋಣ ಬಿಡು ಅಂತ ಮನ್ಸು ಮಾಡಿ ಇವತ್ತೇ ಹೋದ್ವಿ. ದರ್ಶನ ಎಲ್ಲ ತುಂಬ ಬೇಗನೆ ಆಯಿತು. ಆ್ಯಂಡ್ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಎಲ್ಲ ಕಡೆನೂ ಜನ ನಮ್ಮನ್ನು ಮಾತಾಡ್ಸಿದ್ರು. ಎಲ್ಲರೂ ಒಂದೇ ಮಾತು, ಯುಕ್ತ ಹುಷಾರಾಗಿದ್ದಾಳೆ, ಇವಾಗ ನೀವು ಭಾಳ ಬೇಜಾರು ಮಾಡ್ಕೊಂಡಿದ್ರಿ, ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಎಲ್ಲರೂ ಮಾತಾಡ್ಸಿದ್ರಿ. ತುಂಬ ಖುಷಿ ಆಯಿತು. ಇವಾಗ ಯುಕ್ತ ಸ್ವಲ್ಪ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಆರಾಮಾಗಿದ್ದಾಳೆ, ಸ್ವಲ್ಪ ಆ್ಯಕ್ಟಿವ್ ಆಗೂ ಇದ್ದಾಳೆ. ತುಂಬ ಸುಸ್ತಾಗ್ಬಿಟ್ಟಿದ್ಲು, ಈಗ ಸುಸ್ತೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಈಗ ಸ್ವಲ್ಪ ಆರಾಮಾಗಿದ್ದಾಳೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಮೇಲೆ ಇಷ್ಟೊಂದು ಲವ್ ಆ್ಯಂಡ್ ಕನ್ಸರ್ನ್ ಇಟ್ಕೊಂಡಿರೋದಕ್ಕೆ. ಅಲ್ಲೆಲ್ಲರೂ ನನ್ನ ಮಾತಾಡ್ಸಿದ್ದು ನನಗೆ ತುಂಬ ಖುಷಿ ಆಯಿತು. ಈವನ್ ಕಮೆಂಟ್ಸು ಅಷ್ಟೇ, ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಅದು ಖುಷಿ ಆಯಿತು. ಆ್ಯಂಡ್ ಎಷ್ಟೋ ಜನ ನನ್ನ ಸೀನಿಯರ್ಸ್ ಎಲ್ಲ ನನಗೆ ಕಾಲ್ ಮಾಡಿ ಮಾತಾಡ್ಸಿದ್ರು. ಓಕೆ, ನಾ ಇವಾಗ ಆರಾಮಾಗಿದ್ದಾಳ, ನೀನು ಆರಾಮಾಗಿದ್ಯಾ, ಯಾಕಷ್ಟು ಬೇಜಾರು ಮಾಡಿಕೊಂಡೆ ಅಂತೆಲ್ಲ, ಆಮೇಲೆ ಸ್ಟ್ರಾಂಗ್ ಆಗಿರು ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ಥರ ಪ್ರೀತಿ ಕೊಡ್ತಿರೋದಕ್ಕೆ ತುಂಬ ಖುಷಿ ಆಯಿತು. ಆದಷ್ಟು ಬೇಗ 300K ಸಬ್ಸ್ಕ್ರೈಬರ್ಸ್ ಮಾಡಿ. ಏನೋ ಒಂದು ಇದೆ, ಅದನ್ನು 300K ಸಬ್ಸ್ಕ್ರೈಬರ್ ಆದಮೇಲೆ ರಿವೀಲ್ ಮಾಡ್ತೀನಿ. ಓಕೆ, ಸೊ ಈಗ ಒಂದು ಸ್ವಲ್ಪ ಕಮೆಂಟ್ಸು ಜಾಸ್ತಿ ಇಲ್ಲ, ಸೊ ಕಮೆಂಟ್ಸ್ ಇದೆ, ಸೊ ಬನ್ನಿ ಓದುವ. ಮೇ ಬಿ ಬಾಲಗ್ರಹ ಆಗಿರಬೇಕು, ಮಾಡಿಸಿ ಅಲ್ಲಿ ಹೋಗಿ ಒಂದು ಯಂತ್ರ ಕಟ್ಟಿಸಿ ಕ್ಯೂರ್ ಆಗುತ್ತೆ. ಗೊತ್ತಿಲ್ಲ ನನಗೂ ಏನಾಗಿದೆ ಬಾಲಗ್ರಹ ಅಂತದೆಲ್ಲ, ಅಂದರೆ ಅದ್ರ ಬಗ್ಗೆ ಅದನ್ನು ಮಾತಾಡಬಾರ್ದು ಅಂತಾರೆ.
ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಆ ಬುಕ್ನ ತೊಗೊಂಡು ದಿಂಬಡಿ ಇಟ್ಟಿದ್ದೆ. ಈಗ ಅವೆಲ್ಲ ಏನೂ ಮಾಡಿಲ್ಲ. ಈಗ ಪರವಾಗಿಲ್ಲ, ಈಗ ಸ್ವಲ್ಪ ರಿಕವರ್ ಆಗಿದ್ದಾಳೆ. ಸೊ ನಾಳೆ ಸ್ಕೂಲಿಗೆ ಕಳ್ಸೋಣ ಅಂದ್ಕೊಂಡಿದ್ದೀನಿ. ಅವ್ರ ಮ್ಯಾಮ್ ಕೂಡ ಫೋನ್ ಮಾಡಿ ಆಲ್ರೆಡಿ ತುಂಬ ದಿನ ಆಗೋಯ್ತು, ಕಳಿಸಿ, ಹುಷಾರಾಗಿದ್ದರೆ ಸ್ವಲ್ಪ ಆದರೂ ಹುಷಾರಾಗಿದ್ದರೆ ಕಳಿಸಿ ಅಂತೇಳಿ. ಈಗಿಲ್ಲ, ಅವಳು ಫುಲ್ ಆ್ಯಕ್ಟಿವ್ ಆಗೇ ಇದ್ದಾಳೆ. ಸೊ ಕಳಿಸ್ತೀನಿ ಸ್ಕೂಲ್ಗೆ. ಹೋಗ್ತೀಯ ಸ್ಕೂಲ್ಗೆ ನಾಳೆ? ಹಾಂ, ಹೋಗ್ತೀನಿ. ಆರಾಮಾದ? ಈಗೇನು ಸುಸ್ತಿಲ್ಲ ತಾನೆ? ಪಕ್ಕನಾ? ಪಕ್ಕ. ಕಳಿಸದ? ಮತ್ತು ನಾಳೆ ಹೋಗಿ ನಿನ್ನ ಸ್ಕೂಲಲ್ಲಿ ಸುಸ್ತು ಅಂದ್ಬಿಟ್ರೆ ಅನ್ನೋದಿಲ್ಲ ಬಿಡು. ಪ್ರಾಮಿಸ್? ಸ್ವಲ್ಪ ಇವಾಗ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆಯಾ? ಸೊ ಗೈಸ್, ನಮ್ಮ ಸಿಮ್ಮಿಗೆ ಆ್ಯಕ್ಟಿವೇಟ್ ಆಗಿದೆ. ನಾಳೆಯಿಂದ ಸ್ಕೂಲ್ಗೆ ಹೋಗುತ್ತೆ. ಅಲ್ಲೇ ಅಲ್ಲೇ ಪಚ್ಚು. ಲೆಟ್ ಹರ್ ಸ್ಲೀಪ್. ವೈ ಆರ್ ಯು ನಾಟ್ ಅಲೋಯಿಂಗ್ ಹರ್ ಟು ಸ್ಲೀಪ್? ಶಿ ವಿಲ್ ರಿಕವರ್ ಫಾಸ್ಟ್. ಇಲ್ಲ, ಅಂದರೆ ಎವ್ವಿ ಮಲ್ಕೋತಾ ಇದ್ಲು. ಅವಳು ಯೂಶ್ವಲಿ ಮಲಗೋದಿಲ್ಲ ಜಾಸ್ತಿ, ಆಟದಲ್ಲಿ ಬ್ಯುಸಿ ಆಗಿಬಿಡ್ತಾಳೆ. ಅದಕ್ಕೆ ಅವಳು ಬರೀ ಮಲಗೋದನ್ನೇ ಮಾಡ್ತಾಯಿದ್ಲು. ಅದಕ್ಕೆ ಫುಲ್ ಸುಸ್ತಾಗ್ಬಿಡ್ತಾಳೆ. ಸ್ವಲ್ಪ ಓಡಾಡಲಿ ಅಂತಲೂ ಬಿಟ್ವಿ. ಅಂದರೆ ಅದು ಬೆಳಗ್ಗೆಯಿಂದನೂ ತುಂಬ ಹೊತ್ತು ಮಲಗಿದ್ಲು, ಅದಕ್ಕೋಸ್ಕರ ಮಲಗಬೇಡ ಅಂತೇಳಿ ಅವಾಯ್ಡ್ ಮಾಡಿದಷ್ಟೇ. ಬಟ್ ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಿದ್ದೆ ಯೂಶ್ವಲಿ ಮಲ್ಕೊಂಡ ತಕ್ಷಣ ಫುಲ್ ನಿದ್ದೆ ಹೋಗ್ಬಿಡ್ತಿದ್ಲು. ಅವಳಂಗೆ ನಿದ್ದೆ ಮಾಡಿರೋದೇ ನೋಡಿಲ್ಲ. ಯಾಕಂದರೆ ನಾವು ಯಾರಾದರೂ ಅವಳು ಪಕ್ಕ ಇದ್ದು ಹಾಡು ಹೇಳೋ ಇಲ್ಲ ಏನಾದರೂ ಒಂದು ಹೇಳಿ ಮಲಗಿಸಿದ್ರೆ ಮಾತ್ರ ಮಲಗೋದು, ಇಲ್ಲಾಂದರೆ ಮಲಗಲ್ಲ ಅವಳು. ಬಟ್ ನೆನ್ನೆ ಎಲ್ಲ ಅಂದರೆ ಈ ಹುಷಾರು ತಪ್ಪಿದ ಟೈಮಲ್ಲಿ ನಿದ್ದೆ ಪಾಪ ಸುಸ್ತು ಇರೋದಕ್ಕೂ ಏನೋ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಡೋಂಟ್ ವರಿ ಅಕ್ಕ, ಯುಕ್ತ ಇಸ್ ವೆರಿ ಸ್ಟ್ರಾಂಗ್ ಗರ್ಲ್. ಎಸ್, ಶೀ ಈಸ್ ವೆರಿ ಸ್ಟ್ರಾಂಗ್ ಗರ್ಲ್. ಸೊ ಬೇಗನೆ ಹುಷಾರಾದ್ಲು, ಖುಷಿ ಆಗ್ತಿದೆ ಅಷ್ಟೆ. ದಿಸ್ ಈಸ್ ಗೋಲ್ಡ್ ರಿಂಗ್ ಬಾಕ್ಸ್. ಹೌದು, ಗೋಲ್ಡ್ ರಿಂಗ್ ಬಾಕ್ಸೇ. ನಂಗೊಂದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಆ ಜುಮ್ಕಿ ಎಲ್ಲ ನಾನು ನಿಜ ಅಂತ ಜುಮ್ಕಿ ನಾನು ಹಾಕಲ್ಲ, ಸುಮ್ಮನೆ ದುಡ್ಡಿಂಗೆ ವೇಸ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು. ಏನು ಮಾಡೋಣ ಗೈಸ್. ಸುಷ್ಮಾ, ಪ್ಲೀಸ್ ರೀಡ್ ದಿಸ್ ಮೆಸೇಜ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯುಕ್ತ ಹೆಲ್ತ್. ನನ್ನ ಮಗಳಿಗೂ ಹಿಂಗೆ ಆಗಿತ್ತು. ಸೊ ಡೋಂಟ್ ವರಿ, ಅದು ಆಗುತ್ತೆ, ಸ್ವಲ್ಪ ಭಯ ಆಗುತ್ತೆ. ಬಟ್ ಯು ಆರ್ ಅ ಸ್ಟ್ರಾಂಗ್ ವುಮೆನ್. ನಾನು ವ್ಯಾಲ್ಯೂ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ನಾನು ಒಬ್ಬಳೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಭಯ ಬೀಳ್ತಾರೆ. ಪ್ಲೀಸ್ ಸ್ಟ್ರಾಂಗ್ ಆಗಿರಿ. ಐ ಪ್ರೇ ಫಾರ್ ಮೈ ಗಾಡ್ ಬಾಲು ಮಾಮ. ಇಟ್ಸ್ ಇನ್ ಮಹಾರಾಷ್ಟ್ರ ಟೆಂಪಲ್. ಐ ವಿಲ್ ಪ್ರೇ ಫಾರ್ ಹರ್. ಹಂಗೆ ಜನ ಹೇಳೋದನ್ನು ಕೇಳಬೇಡಿ, ಎಲ್ಲ ಟೆನ್ಷನ್ ಮಾಡ್ತಾರೆ, ಬೇಗ ಹುಷಾರಾಗ್ತಾರೆ. ಎಸ್, ಈಗ ಆ್ಯಂಟಿಬಯೋಟಿಕ್ ಶುರು ಮಾಡಿರೋದ್ರಿಂದ ಹುಷಾರಾಗಿದ್ದಾಳೆ. ಸ್ವಲ್ಪ ಮೈ ಲೈಟಾಗಿ ಬೆಚ್ಚಗಿದೆ ಅಷ್ಟೇ. ಆ್ಯಂಡ್ ನಾನು ಜ್ವರ ಚೆಕ್ ಮಾಡ್ತಾನೆ ಇರ್ತೀನಲ್ಲ, ಇಟ್ಸ್ 98 ಮೇಲಂತೂ ದಾಟೇ ಇಲ್ಲ, ಇನ್ನು ಎಲ್ಲ 98 ಒಳಗೆ ಇದೆ. ಶೀ ಈಸ್ ಆ್ಯಕ್ಟಿವ್ ಆ್ಯಂಡ್ ಓಕೆ ಆಗಿದ್ದಾಳೆ, ಪರವಾಗಿಲ್ಲ. ಪ್ಲೀಸ್ ಹೇರ್ ಕೇರ್ ವಿಡಿಯೋ ಮಾಡಿ. ಆ್ಯಂಡ್ ಹೇರ್ ಸ್ಟ್ರೈಟ್ನರ್ ಆ್ಯಂಡ್ ಸಿರಮ್ ಯಾವುದು ಯೂಸ್ ಮಾಡ್ತೀರಾ ಹೇಳಿ ಪ್ಲೀಸ್, ವಿಡಿಯೋ ಮಾಡಿ. ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋಲಿ ಅದ್ರ ಬಗ್ಗೆ ಎಲ್ಲ ತೋರಿಸ್ಕೊಡ್ತೀನಿ, ನಾವು ಯಾವುದು ಯೂಸ್ ಮಾಡ್ತೀವಿ ಆ್ಯಂಡ್ ಎಲ್ಲನೂ ತೋರಿಸ್ತೀನಿ. ಓಕೆ, ದಿಸ್ ಈಸ್ ಮೈ ಫಸ್ಟ್ ಎವರ್ ಕಮೆಂಟ್. ವಿ ವಿಶ್ ಯು ಯುಕ್ತ ಎ ಗುಡ್ ಹೆಲ್ತ್. ಆಲ್ಸೋ ಜಸ್ಟ್ ವಾಂಟೆಡ್ ಟು ಲೆಟ್ ಯು ನೋ ಗೈಸ್, ಟುಡೇ ವಿ ಮೆಟ್ ಯು ಆ್ಯಂಡ್ ಪಿಂಕಿ ಇನ್ ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಂ. I loved the way Sushmita came to us and the way she talked to us, but we felt very bad about Pinky. Felt like she have a lot of attitude and never respond to us properly. Lots of love to Sushmita and Yukta. ಹಾಯ್, ಆ ಥರ ಎಲ್ಲ ಏನಿಲ್ಲ. ಆ್ಯಕ್ಚುಲಿ ನೀವು ಅಲ್ಲಿ ಕೂತ್ಕೊಂಡಿದ್ರಲ್ಲ, ನೀವೊಂದು ಅಮ್ಮ ಮಗಳು ಮತ್ತು ಇನ್ನೊಬ್ರು ಯಾರೋ, ಸೊ ನೀವು ನನ್ನ ಮಾತಾಡ್ಸಿದ್ರಲ್ಲ, ಅವಳೇ ಹೇಳಿದ್ದು ಅಲ್ಲಕ್ಕ ಅವರು ನೋಡಕ್ಕ ಮಾತಾಡಿಸ್ತಾ ಇದ್ದಾರೆ ಅಂತೇಳಿ ಅವಳು ನನಗೆ ಹೇಳಿದ್ಲು. ಆಮೇಲೆ ನಾನು ಬಂದೆ, ನಾನು ನೋಡಲಿಲ್ಲ ನೀವು ಅಲ್ಲಿ ಅಂದರೆ ನೀವು ಕೂತಿದ್ದು ನೋಡಿದೆ, ಬಟ್ ನೀವು ನಮ್ಮನ್ನು ಮಾತಾಡ್ಸ್ತಿದ್ರಿ ಅಂತ ನನಗೂ ಗೊತ್ತಾಗಲಿಲ್ಲ. ಅವಳು ಬಿಲ್ಲಿಂಗ್ ಅವರು ಫೋರ್ಸ್ ಕರಿತಾನೇ ಇದ್ರು ಅವ್ರನ್ನ, ಬನ್ನಿ ಮೇಡಮ್ ಅಂತ. ಸೊ ಅದ್ರಲ್ಲಿ ಬ್ಯುಸಿ ಇಲ್ಲ ಅಷ್ಟೇ, ಹಂಗೇನಿಲ್ಲ. ನಮ್ಮ ಮನೇಲಿ ಯಾರನ್ನೇ ಮೀಟ್ ಆಗಲಿ ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಇನ್ ಕೇಸ್ ಅವಳಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಸಾರಿ, ಓಕೆನಾ. ಖುಷಿಯಾಗುತ್ತೆ ನಮಗೆ ನೀವು ಕರೆದು ನಮ್ಮನ್ನ ಮಾತಾಡ್ಸಿದ್ದು. ನನಗೂ ಅಷ್ಟೇ, ನಿಮ್ಮನ್ನ ಮಾತಾಡಿಸಿ ನಮ್ಮ ಫ್ಯಾಮಿಲಿಯಲ್ಲೇ ಯಾರೋ ಒಬ್ಬರನ್ನ ಮಾತಾಡ್ಸಿದಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಮಾತಾಡ್ಸಿದ್ದಕ್ಕೆ. ಆ್ಯಂಡ್ ಹಾಯ್ ಅಕ್ಕ, ಹಾಯ್ ಸಿಸ್ ಅಂತ ಹೇಳಿ ಕಳಿಸಿದ್ದೀರಾ. ಇಫ್ ಶೀ ಈಸ್ ಆನ್ ಆ್ಯಂಟಿಬಯೋಟಿಕ್ ಅಲೋ ಹರ್ ಟು ಸ್ಲೀಪ್. ಐ ಆಮ್ ಸರ್ಪ್ರೈಸ್. ವೈ ಡೋಂಟ್ ಐ ಲೆಟ್ ಹರ್ ಸ್ಲೀಪ್? ಶಿ ವಿಲ್ ರಿಕವರ್ ಫಾಸ್ಟ್. ಇಲ್ಲ ಅವಳು ತುಂಬಾ ಮಲಗಿಬಿಟ್ಟಿದ್ಲು. ಸೊ ಅದಕ್ಕೋಸ್ಕರ ಎಬ್ಬರಿಸಿದಷ್ಟೇ. ತುಂಬ ಒಳ್ಳೆ ರೆಸ್ಟ್ ಮಾಡಿದ್ಲು, ಅಂದರೆ ಆ್ಯಂಟಿಬಯೋಟಿಕ್ ತೊಗೊಂಡು ಒಳ್ಳೆ ರೆಸ್ಟ್ ಕೂಡ ಮಾಡಿದ್ಲು. ಆ್ಯಂಡ್ ನಮ್ಮ ಪಿಂಕಿ ಬಂದಿದ್ದಾಳೆ. ಏನಂತಿದ್ರು?
ಅಷ್ಟೇ ಚಟ್ನಿ ಮಾಡ್ತಾರೆ. ಚಟ್ನಿ ಮಾಡ್ತೀನಿ. ಇವತ್ತು ಅಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಒಬ್ರು ಕೂತಿದ್ರು, ನಿನ್ನ ಅಕ್ಕ ಮಾತಾಡ್ಸ್ತಾ ಇದಾರೆ ನೋಡಕ್ಕ ಅಂತ ಹೇಳ್ದಲ್ಲ. ಅವರು ನೀವು ನನ್ನ ಮಾತಾಡ್ಸಿದ್ರಿ, ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಿ, ಪಿಂಕಿಗೆ ಆ್ಯಟಿಟ್ಯೂಡ್ ಅನ್ಸುತ್ತೆ, ಅವ್ರು ಹೋಗ್ಬಿಟ್ರು ಅಂತಂದ್ರು. ನಾನು ಇಲ್ಲ, ಅವ್ರು ಬಿಲ್ಲಿಂಗಲ್ಲಿ ಬ್ಯುಸಿ ಇದ್ರು, ಅವ್ರು ಹೋಗ್ತಾ ಇದ್ರು. ಒಂದು ಫ್ಲೋರಲ್ಲಿ ಒಬ್ರು ಮಾತಾಡ್ಸಿ ಅವ್ರು ನನ್ನ ಕಂಡಿದ್ದು ಪಿಂಕಿ ಅಂದ್ರು ನಾನು ಅಂದ್ಬಿಟ್ಟು ಹೋದೆ. ನೀನು ಮಾತಾಡ್ಸ್ಲಿಲ್ಲ ಅವ್ರನ್ನ ಜಾಸ್ತಿ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ಅನ್ಕೊಂಡ್ರಂತೆ. ನಾನು ಅದನ್ನೇ ಹೇಳ್ದೆ. ಅವಳೇ ನಮ್ಮನ್ನ ನನಗೆ ಹೇಳಿದ್ಲು, ಅಲ್ಲಿ ಅವ್ರು ಮಾತಾಡ್ಸೋದ್ರ ನೋಡಿ ಅಕ್ಕ ಮಾತಾಡ್ಸೋಗು ಅಂತೇಳಿ. ಅದಕ್ಕೆ ಏನನ್ನು ಡಿಸೈಡ್ ಮಾಡಬಾರ್ದು, ಮನುಷ್ಯರನ್ನ ನೋಡಿ ಅಳ್ದು ತೂಗಿ ಮಾಡಬೇಕು. ಬಟ್ ಅವ್ರು ಹೇಳಿದ್ರಲ್ಲ, ಇನ್ನು ಪಾಪ ನಿಜನೇ ಐತೆ ಬಿಡು. ಆಟಿಟ್ಯೂಡಾ ಅಲ್ಲ, ಹಂಗಂತ ಎಲ್ರಿಗೂ ತೋರ್ಸಲ್ಲ. ನಮಗ್ ಆಟಿಟ್ಯೂಡ್ ಐತೆ ಯಾಕೆ ನಿಮ್ಗೈತೆ? ಯಾಕಂದ್ರೆ ನಾವು ಹೊಸಪೇಟೆಯವರು ಅಂತ. ಮುಂಚೆಲ್ಲ ಪಿಂಕಿ ಇಲ್ಲಿ ಕಾಣಿಸ್ತಿಲ್ಲ ಅಂತಾರೆ. ಇವಾಗ ಪಿಂಕಿ ತೋರಿಸ್ಬೇಡಿ, ಇರಿಟೇಟ್ ಆಗತ್ತೆ ಆಟಿಟ್ಯೂಡ್ ಅಂತ. ಇವತ್ ಮಾತಾಡ್ಲಿಲ್ಲ ಅನ್ಬಿಟ್ಟು ಆಟಿಟ್ಯೂಡ್ ಅಂತ ಅವ್ರೆ. ಅಂತೀರಲ್ಲ, ನಮ್ ಹೊಸಪತಿ ಅವ್ರ ಗೀಜರ್ ಆಗಲ್ವಾ? ಹಂಗೇನಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಅವಳು ಅದೇ ಆ ಉದ್ದೇಶದಿಂದ ಹೇಳಿಲ್ಲ. ಪಾಪ ಅವಳೇ ನನಗೆ ಕರೆದ್ಲು, ಅಕ್ಕ ಅವ್ರು ಮಾತಾಡ್ಸ್ತಾ ಇದ್ರು, ಹೋಗಿ ಮಾತಾಡ್ಸಿ ಹೋಗಕ್ಕ ಅಂತೇಳಿ. ಅದಕ್ಕೆ ನಾನು ನಿಮ್ಮ ಹತ್ರಕ್ಕೆ ಬಂದೆ. ಆಮೇಲೆ ಅವ್ರಿಗೆ ಬಿಲ್ ಅವರು ಕರಿತಾನೇ ಇದ್ರು, ಬನ್ನಿ ಮೇಡಮ್ ಅಂತ. ಅದಕ್ಕೋಸ್ಕರ ಓದ್ಲ ಅಷ್ಟೇ, ಇನ್ನೇನು ಇಲ್ಲ ಗೈಸ್. ಸೊ ಆಲ್ಮೋಸ್ಟ್ ಕಮೆಂಟ್ಸು ತುಂಬ ಕಮ್ಮಿನೇ ಬಂದಿತ್ತು, ಎಲ್ಲ ಕಮೆಂಟ್ಸು ಓದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ತೋರಿಸ್ತಿರೋಂಥ ಪ್ರೀತಿ ಸದಾ ಹೀಗೆ ಇರಲಿ. ಆ್ಯಂಡ್ ಆದಷ್ಟು ಬೇಗ 300K ಸಬ್ಸ್ಕ್ರೈಬರ್ಸ್ನ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೇಳಮ್ಮ, ಹೇಳು 300K ಮಾಡಿ. ಸೊ ಗಾಯ್ಸ್, ನಮ್ದು 300 ಸಬ್ಸ್ಕ್ರೈಬರ್ಸ್ ಮಾಡ್ತೀವಿ ಪ್ಲೀಸ್. ಓಕೆ, ಬಾಯ್ ಮಾಡಿ ಎಲ್ರು. ಗುಡ್ ನೈಟ್. ಮಾಡಿದ್ರೆ ನಮ್ಮ ಯುಕ್ತ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾಳೆ. ಯುಕ್ತ ನಿನ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು. ಅನ್ನೋದನ್ನ ಮರಿಬೇಡಿ ಅನ್ನುತ್ತಾ ನಮ್ಮ ಅತಿಥಿ ಹೊತ್ತೆಗೆ ಬ್ಲೆಸ್ ಕೊಡೋದು ಮರಿಬೇಡಿ.